ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತು ನನ್ನ ಒಂದು ಫ್ರೆಂಡನ್ನು ಮೀಟ್ ಆಗಲಿಕ್ಕೆ ಬಂದಿದ್ದಾರೆ. ಆ್ಯಂಡ್ ಅವರು ಮುಂಚೆ ಉಡುಪಿಯಲ್ಲಿದ್ದರು. ನಾವು ಒಂದು ಶೂಟ್ ಹಾಗೆಲ್ಲ ಮೀಟ್ ಆಗಿ ಫ್ರೆಂಡ್ ಆಗಿದ್ದು 2.5 years ನಂತರ ಇವಾಗ ಊರಿಗೆ ಬರ್ತಿದ್ದಾರೆ. ಹಾಗೆ ನಾವು ಇವತ್ತು ಹೋಲ್ ಡೇ ಪ್ಲ್ಯಾನ್ ಮಾಡಿದ್ದೇವೆ ಮೀಟ್ ಆಗಿ ಫುಲ್ ಡೇ ಎಕ್ಸ್ಪ್ಲೋರ್ ಮಾಡುವ ಅಂತ. ಹಾಗೆ ನಾವು ಇವಾಗ ಬಂದದ್ದು ನಾವಿವತ್ತು ಬಂದದ್ದು ಕೆನರಾ ಮಾಲ್ಗೆ. ನಿಮಗೆ ನನ್ನ ಫ್ರೆಂಡನ್ನು ಮೀಟ್ ಮಾಡಿಸ್ತೇನೆ. ಹಾಯ್. ಓಕೆ, ಇವಾಗ ನಾವು ಬಂದಿದ್ದೇವೆ ಪರಮ್ ಸುಂದರಿ ಮೂವಿದು ಟಿಕೆಟ್ ತೆಗಿಲಿಕ್ಕೆ. ನಾನು ನೋಡಿರಲಿಲ್ಲ, ಹಾಗೆ ಇವ್ರು ಬಂದಿದ್ದರು, ಒಟ್ಟಿಗೆ ನೋಡೋ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಇಲ್ಲಿಗೆ ಬಂದ್ವಿ. ಎಂತ ಉಂಟಾ ಅಂತ ಇವತ್ತು ಶೋ ಉಂಟು 1 o'clock. ನಾವಿವಾಗ ಗೇಮಿಂಗ್ ಝೋನಿಗೆ ಬಂದಿದ್ದೇವೆ. ಅದರಲ್ಲಿ ಇವಾಗ ಬೌಲಿಂಗ್ ಟ್ರೈ ಮಾಡಲಿಕ್ಕೆ ಫಸ್ಟ್ ಟೈಮ್ ಮಾಡ್ತಿದ್ದೇವೆ. ನಮ್ಗೆ ಗೊತ್ತಿಲ್ಲ ಹೇಗೆ ಆಡೋದಂತ. ಓಕೆ, ಇಷ್ಟು ವರ್ಷ ನಾನು ಉಡುಪಿಯಲ್ಲಿದ್ದು, ಇವರು ಬ್ಯಾಂಗ್ಳೂರಿಂದ ಬಂದದ್ದು. ಆದರೂ ಇವರು ಸಹ ಫಸ್ಟ್ ಟೈಮ್ ಅಂತೆ. ಆ್ಯಂಡ್ ನಾನು ಸಹ ಫಸ್ಟ್ ಟೈಮ್ ಇವಾಗ ಆಡೋದು. ಗೊತ್ತಿಲ್ಲ ಹೇಗೆ ಆಡ್ಲಿಕ್ಕೆ ಅಂತ. ಅವ್ರ ಹತ್ರ ಕೇಳಿ ಆಟ ಆಡ್ತೆ. ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ, ನಮ್ಮಿಬ್ಬರಿಗೂ ಸಹ ಗೊತ್ತಿಲ್ಲ ಇದು ಹೇಗೆ ಆಡೋದು ಅಂತ. ಹಾಗೆ ಅವರನ್ನು ಕರೆಸಿ ಕೇಳುವ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅವ್ರು ನಮಗೆ ಬಂದು ಇಲ್ಲಿ ಹೇಳಿಕೊಟ್ರು ಹೀಗೆ ಹಿಡ್ಕೊಂಡು ಆಡಬೇಕಂತ. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡೋಳಲ್ಲ, ಹೀಗೆ ಮಿನಿ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದದ್ದು. ಹಾಗೆ ಇದೆಲ್ಲ ಗೇಮ್ಸ್ ಆಡುವಾಗ ತುಂಬ ಗಮ್ಮತ್ತಾಗ್ತದೆ. ಆಗ ಅಂದ್ಕೊಂಡ್ವಿ ವ್ಲಾಗೇ ಮಾಡುವ, ಮತ್ತು ನೋಡಲಿಕ್ಕೆ ಸಹ ಖುಷಿ ಆಗ್ತದಲ್ಲ ಅಂತ ಅಂದ್ಕೊಂಡು ಮತ್ತೆ ಇದರ ನಂತರದೆಲ್ಲ ವ್ಲಾಗೇ ಮಾಡಿದ್ವಿ. ಇಲ್ಲಿ ಕ್ಲಿಪ್ಪಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ನಮಗೆ ಬಾಲ್ಸಲ್ಲೆಲ್ಲ ವೆಯ್ಟ್ಸ್ ಉಂಟಂತಲೇ ಗೊತ್ತಿರಲಿಲ್ಲ. ಮತ್ತು ಅವ್ರು ಹೇಳಿದ್ರಲ್ಲಿ 10, 9, 7 ಅಂತೆಲ್ಲ ನಂಬರ್ಸ್ ಉಂಟು, ನೋಡ್ಕೊಂಡು ಆಡಿ ಅಂತ. ಹಾಗೆ ಅದನ್ನು ನೋಡಿದ ಮೇಲೆ ಮತ್ತೆ ಸ್ವಲ್ಪ ಬಾಲೆಲ್ಲ ಎತ್ತಿ ನೋಡಿದ ಮೇಲೆ ಗೊತ್ತಾಯ್ತು ಲೈಕ್ ಬಾಲ್ ಕಮ್ಮಿ ವೆಯ್ಟ್ಸ್ ಉಂಟು ಇದರಲ್ಲೆಲ್ಲ ಅಂತ. ಹಾಗೆ ಮತ್ತು ಯಾವುದು ಕಮ್ಮಿ ವೆಯ್ಟ್ಸ್ ಉಂಟು ಅದನ್ನೇ ಹಿಡ್ಕೊಂಡು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವರಾದರೂ ಜಾಸ್ತಿ ವೆಯ್ಟ್ ಇದ್ದ ಸಹ ಅವ್ರದ್ದು ಹೋಗ್ತಾ ಇತ್ತು, ನಂದು ಇಲ್ವೇ ಅಲ್ಲೇ ಹೋಗಿ ನಿಲ್ತಾ ಇತ್ತು, ಸೈಡಿಗೆ ಹೋಗೋದು ಎಲ್ಲ ಸಹ. ಸಖತ್ತಾಯಿತು ಗೇಮ್. ಲಾಸ್ಟಿಗೆಲ್ಲ ಒಳ್ಳೊಳ್ಳೆ ಆಡಿದ್ವಿ. ಮತ್ತು 3 points ಎಲ್ಲ ಅವ್ರು ವಿನ್ ಆದರು. One hour later. ಓಕೆ, ನಾನು 3 ಅದು ಎಂತ ಗೊತ್ತಾ, ಅದು ಆಗಲ್ಲ, ಬರುವುದಿಲ್ಲ ಅದು ಡಾಲ್. ಅದೆಂತ ಗೊತ್ತಾ, ಹೀಗೆ ಮಾಡಿ ಸ್ವಲ್ಪ ತನಕ ಅದು ಹೋಗಿ ಸ್ಟಕ್ ಆದ್ರೆ ಉಂಟಲ್ಲ, ಗೇಮ್ ಮುಗೀತು. ಅದು ಪಿಕ್ ಮಾಡಲ್ಲ. ಮತ್ತೆ ಎತ್ತಲಿಕ್ಕೆ ಶಕ್ತಿ ವಿನ್ ಆದ್ರೆ ಎಂತ ಇಲ್ವಾ? ಬೇರೆ ಯಾವ್ದುಂಟು ನೋಡ್ಕೊಂಬಲ್ವಾ? ಮತ್ತೆ ಇದು ಇಲ್ವಾ ನಮ್ಗೆ ರೇಷನ್ ಕಾರ್ಡ್ ಉಂಟಾ? ಮತ್ತೆ ನಾವು ಕೊಟ್ಟ ದುಡ್ಡಲ್ಲಿ ಎಷ್ಟು ಸಿಗ್ತದೆ? ಮಾಡಿದೆ. ಬೇಕಾ? ಬೇಡ, ನಾವು ಬಾಸ್ಕೆಟ್ ಬಾಲ್ ಹೋಗೋದು. ಓಕೆ, ಇವಾಗ ಅದು ಪ್ಲ್ಯಾನ್ ಲಂಚ್. ಆಡಿ ಸಾಕಾಗಿದೆ. ಸೊ ಇವಾಗ ಲಂಚ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬೇಗ ಬಂತು ಲಿಫ್ಟ್. ಬ್ರೇಕ್ಫಾಸ್ಟ್ ಸಹ ಆಗಲಿಲ್ಲ, ಎಂತ ಸಹ ಆಗಲಿಲ್ಲ. ಸೊ ಇವಾಗ ಲಂಚ್ ಮಾಡಿ ಮತ್ತೆ ಪುನಃ ಇಲ್ಲಿ ಬರೋದು. ಇಲ್ಲಿ ನಾವು ಮೂವಿ ಟಿಕೆಟ್ ಮಾಡಿದ್ದೇವೆ. ಬರ್ಗರ್ ಕಿಂಗ್ ಹೋಗೋದಾ ಮೆಕ್ಡಿ ಹೋಗೋದಾ ಅಂತ ಗೊತ್ತಾಗ್ತಿಲ್ಲ. ಮತ್ತು ಲಾಸ್ಟ್ ಪ್ಲ್ಯಾನ್ ಮಾಡಿ ಬರ್ಗರ್ ಕಿಂಗ್ ಹೋಗುವ ಅಂತಲೇ ಅಂದ್ಕೊಂಡೆ. ಮೀಲ್ಸಲ್ಲಿ
ಈ ನಮಗೆ ನನ್ನ ವೆಜ್ಜಲ್ಲಿ ಎಂತ ಸಹ ಇಲ್ಲ. ನೀವು ವೆಜ್ ಅಲ್ಲ? ಹೌದು, ನೀವು ತಿನ್ಬೋದು, ಹಾಗೆಂತ ಸಹ ಇಲ್ಲ ಅಲ್ಲ. ವೆಜ್ ಅಂತ ನೀವು ಸಹ ತಿನ್ಬೇಕಂತಿಲ್ಲ. ವೆಜ್ಜಲ್ಲಿ ಕೊರಿಯನ್ ಇಲ್ವಾ? ಅಲ್ಲಿ ಲೂಸ್ ಮಾಡ್ಲಿಕ್ಕೆ ಉಂಟು, ಲಾಸ್ಟಲ್ಲಿ ಉಂಟು. ಎಷ್ಟು ಜನ ಹಾಕಿದ್ದಾರೆ ಏನೋ ತಲೆಗೆ. ನೀವೆಂತ ಬರ್ಗರ್ ಇಲ್ವಾ? ಇಲ್ಲಿ ಅಲ್ಲ, ಇಲ್ಲಿ ಅದು ನಂದು, ಇದು ನಿಮ್ಮ. ಇಷ್ಟು ದೊಡ್ಡದ ನಂದು. ಹಾಂ, ಸಾಂಗ್ ಮಾರ ಮ್ಯೂಟ್ ಮಾಡಬೇಕೇ ಇವಾಗ ನಾವು ಡೈರೆಕ್ಟ್ ಮೂವಿ ನೋಡಲಿಕ್ಕೆ ಟಿಕೆಟ್ ತೋರಿಸೋದು. और ये बात मान के बाय बोल रहा हूँ तो बोलो पोई वारम, थैंक यू के लिए वल्लरे उपकारम. ಸೊ ಮೂವಿ ಈಗಷ್ಟೇ ಮುಗೀತು. ಒಂದ್ಸಲ ನೋಡ್ಬೋದು. ಆ್ಯಂಡ್ ಥಿಯೇಟರ್ಸ್ ಏನು ಅಷ್ಟು ರಶ್ ಅದು ಇದೆಲ್ಲ ಅಂತ ಇರಲಿಲ್ಲ, ಸ್ವಲ್ಪ ಜನ ಇರ್ತದೆ. ಇನ್ನೊಂದ್ಸಲ ಆಯಿತು ನೋಡಿ, ಎಷ್ಟು ಸಲ ದಂಟದಿದ್ದೆ ನವಾಗದಿಂದ ನಾನು ಎಲ್ಲ ಕಂಪ್ಲೀಟ್ ಫಿನಿಶ್ ಮಾಡಿ ಬಂದ್ವಿ. ಆ್ಯಂಡ್ ಇವಾಗ ಅದು ಪ್ಲ್ಯಾನ್ ಎಂತ ಅಂತ ಗೊತ್ತಿಲ್ಲ. ಆಲ್ರೆಡಿ ಎಷ್ಟಾಯ್ತು ಈಗ ಟೈಮ್? 3 ಆಯಿತಾ? ಇವಾಗ ಎಂತ ಇಲ್ಲಿ ಎಲ್ಲ ನಮ್ದು ಆಗಿ ಫಿನಿಶ್ ಆಗಿ ನಾವಿವಾಗ ಒಂದು ಜ್ಯೂಸ್ ಕುಡಿಯುವ ಅಂತ ಹೊರಟ್ವಿ. ಇಲ್ಲಿ ಬಿಸಿಲೇ ಭಯಂಕರ ಉಂಟು ಮಾರೆ ಅಲ್ಲ. ಇತ್ತು ನಿನ್ನೆ ಶೂಟ್ ಇತ್ತಲ್ಲ, ಅಲ್ಲಿ ಮಳೆ ಇತ್ತು, ಇಲ್ಲಿ ಮಳೆ ಇರಲಿಲ್ಲ. ನಿನ್ನೆ ನೈಟ್ ಒಂಚೂರು ಬಂದಿದೆ, ಮತ್ತೆ ಮಳೆ ಇರಲಿಲ್ಲ. ಬಿಸಿಲೇ ಮಾರೆ. ಇಲ್ಲಿ ನಾವು ಒಂದು ಆರೆಂಜ್ ಜ್ಯೂಸ್ ಆ್ಯಂಡ್ ಒಂದು ವಾಟರ್ಮೆಲನ್ ಜ್ಯೂಸ್ ಆರ್ಡರ್ ಮಾಡಿದ್ವಿ. ಇವರದ್ದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಇವರಿಗೆ ಟ್ರೈ ಮಾಡಿಸು ಅಂತ ಕರ್ಕೊಂಡ್ಬಂದಿದೆ. ಆ್ಯಡ್ ಮಾಡಿ ಉಂಟಲ್ಲ, ಗೊತ್ತಿಲ್ಲ ಎಂತ ಅಂತ. ಆ್ಯಡ್ ಮಾಡಿ ಉಂಟಂತ ಹೇಳ್ತಾರೆ ನೋಡು. ಆಯ್ತಾ? ಹೇಗಾಯ್ತು ನಿಮ್ಗೆ ಜ್ಯೂಸ್ ಇಲ್ಲಿದು? ಒಳ್ಳೇದಿತ್ತು, ಜಾಸ್ತಿ ಶುಗರ್ ಎಲ್ಲ ಇರಲಿಲ್ಲ. ಮತ್ತೆ ವರ್ತ್ 40 ರುಪೀಸಿಗೆ ವರ್ತ್ ಅಲ್ಲ, ವಾಟರ್ಮೆಲನ್ 40 ಅಲ್ಲ? ಹಾಂ, ಅಷ್ಟೋಡ ಗ್ಲಾಸ್ ಇದು ವಾಟರ್ಮೆಲನ್ಗೆ 40 ಆ್ಯಂಡ್ ಆರೆಂಜಿಗೆ 50. ನೀವು ಸಹ ಟ್ರೈ ಮಾಡಿ. ಶಾಪ್ ಹೆಸರು ಅಂತ ಫ್ರೆಶ್ ಜ್ಯೂಸ್ ವರ್ಲ್ಡ್. KMC ಎದುರುಗಡೆ KMC? ಇದು KMC ಹಾಸ್ಪಿಟಲ್. ಓಕೆ, KMC. ಹಾಂ. ಒಂದು ಬೆಳಿಗ್ಗೆ ಮೀಟ್ ಆಗಿದ್ವಿ, ಅಷ್ಟು ಪಕ್ಕ ಈವ್ನಿಂಗ್ ಆಯಿತು. ಟೈಮ್ ಹೇಗೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ನಂದು ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.